ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ನಮ್ಮ ಕೆಲವೊಂದು ಕೆ ಇ ಎಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳನ್ನ ಕೊಡುವಂತಹ ಯೂಟ್ಯೂಬ್ ಚಾನಲ್ಗಳೇನಿವೆ, ಕೆಲವೊಂದಷ್ಟು ಸ್ಮಾರ್ಟಿಗಳಾಗಿರ್ಬೋದು, ಟೆಕ್ಗಳಾಗಿರ್ಬೋದು, ಯಾಕೆ ಇಷ್ಟೊಂದು ಅವಸರವನ್ನು ಮಾಡ್ತಾರೋ ಅಥವಾ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಯಾಕೆ ಈ ರೀತಿಯ ಒಂದು ಸಂಶಯದ ಬೀಜವನ್ನು ಬಿತ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಹೌದು, ಬೇರೆಯವರು ಎಲ್ಲರಕ್ಕಿಂತ ಮುಂಚೆ ನೀವು ಈ ಒಂದು ನ್ಯೂಸನ್ನು, ಸುದ್ದಿಯನ್ನು, ಬ್ರೇಕಿಂಗ್ ನ್ಯೂಸ್ ಅಂಥೇಳಿ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಿ. ನಿಮ್ಮ ಉದ್ದೇಶ ಕರೆಕ್ಟೇ. ಆದರೆ ಕೆ ಇ ಅವರ ಕಡೆಯಿಂದ ಕರೆಕ್ಟಾಗಿ ಅದರ ಬಗ್ಗೆ ನೋಟಿಫಿಕೇಶನ್ ಬಂದಿದೆಯಾ? ಬಂದಿದ್ರೆ ಏನಂತ ಬಂದಿದೆ? ಸೊ ಯಾವುದರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ, ಇದು ಯಾವುದರ ಬಗ್ಗೆನೂ ಅರ್ಥ ಮಾಡಿಕೊಳ್ಳದೇನೆ ಡೈರೆಕ್ಟಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್, ಕೆ ಇ ಎಲ್ಲಿ ಈ ವರ್ಷದ ಮಹತ್ತರ ಬದಲಾವಣೆ, 5 ಆಪ್ಷನ್ ಕೊಡ್ತಾರಂತೆ, 4 ಆಪ್ಷನ್ ಬದಲಿಗೆ 5 ಆಪ್ಷನ್ ಕೊಡ್ತಾರಂತೆ ಅಂಥೇಳಿ ದೊಡ್ಡದಾಗಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಕೆ ಇ ಎ ಅಫಿಷಿಯಲ್ ಪೇಜಲ್ಲಾಗಿರ್ಬೋದು, ಟ್ವಿಟರಲ್ಲಾಗಿರ್ಬೋದು, ಅಥವಾ ಈ ವೆಬ್ಸೈಟಲ್ಲಾಗಿರ್ಬೋದು, ಕೆ ಇ ಎ ವೆಬ್ಸೈಟಲ್ಲಿ ಅದರ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದಿದೆಯಾ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಕ್ಚುಲಿ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಒನ್ ಆಫ್ ದ ಫೇಮಸ್ ನ್ಯೂಸ್ ಪೇಪರ್, ಕರ್ನಾಟಕದ ಕನ್ನಡದ ನ್ಯೂಸ್ ಪೇಪರಲ್ಲಿ ಇವತ್ತು. ಸೊ ಈ ಒಂದು ವಿಷಯಕ್ಕೆ ತಕ್ಕ ಹಾಗೆ ಕೆ ಇ ಎ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಸಿ ಇ ಟಿ ಪರೀಕ್ಷೆಗಳಲ್ಲಿ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ 4 ಬಹು ಆಯ್ಕೆ ಕ್ವಶನ್ನಿನ ಬದಲಾಗಿ, ಅಂದರೆ 4 ಮಲ್ಟಿಪಲ್ ಚಾಯ್ಸ್ ಬದಲಾಗಿ 5 ಮಲ್ಟಿಪಲ್ ಚಾಯ್ಸ್ ಕೊಡ್ತಾರೆ ಅಂಥೇಳಿ ಇವತ್ತು ನ್ಯೂಸಲ್ಲಿ ಹಾಕಿಬಿಟ್ರು. ಬೆಳಗ್ಗೆ ಆ ನ್ಯೂಸನ್ನು ಯಾವ ಟೆಕ್ಕಿಗಳು, ಯಾವ ಸ್ಮಾರ್ಟಿಗಳು ನೋಡಿದರೂ ಗೊತ್ತಾಗಲಿಲ್ಲ ನನಗೆ. ಸೊ ಈಗೊಂದು 10 ತಾಸು ಹಿಂದೆ, 5 ತಾಸು ಹಿಂದೆನೇ ವಿಡಿಯೋ ಮಾಡಿ ಹಾಕಿಬಿಟ್ರು. ಬಟ್ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸೆಕೆಂಡ್ PUC ಎಕ್ಸಾಮಿಗೋಸ್ಕರ ರೆಡಿ ಆಗ್ತಾ ಇರ್ತಾರೆ. ಅವರಿಗೆ ನ್ಯೂಸನ್ನು ಕೊಡಿ, ಈ ಬ್ರೇಕಿಂಗ್ ನ್ಯೂಸನ್ನು ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಬಟ್ ಆ ನ್ಯೂಸು ಹೌದೋ ಅಲ್ಲೋ, ಯಾವುದರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಏನು, ಸಿ ಇ ಟಿ ಎಕ್ಸಾಮ್ ಅಂದರೆ ಏನು, ಮೊದಲು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂಥೇಳಿ ಕೊಡಿ. ವಿಷಯವನ್ನು ಎಲ್ಲರಕ್ಕಿಂತ ಮುಂಚೆ ನಾವು ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಧಾವಂತದಲ್ಲಿ, ಆ ಹರಿಬರಿಯಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ. ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರ ತಲೆಯಲ್ಲಿ ಹುಳವನ್ನು ಬಿಡೋದಕ್ಕೆ ಹೋಗಬೇಡಿ. ಆಲ್ರೆಡಿ ಬೇಕಾದಷ್ಟು ಹುಳವನ್ನು ಬಿಟ್ಕೊಂಡು ಬಿಟ್ಟಿದ್ದಾರೆ ಅವರು. ಇಲ್ಲಿಯವರೆಗೆ ಸಾಕಷ್ಟು ಕನ್ಫ್ಯೂಷನ್ಗಳು ಆಲ್ರೆಡಿ ಆಗಿದೆ. ಆದಷ್ಟು ಕೆ ಇ ಅವ್ರ ಕಡೆಯಿಂದ ಕ್ಲಾರಿಟಿನೂ ಕೂಡ ಸಿಗ್ತಾ ಇದೆ. ಕೆ ಇ ಅವರು ಈ ಒಂದು ವಿಷಯದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಕೆ ಇ ಅವರ ವೆಬ್ಸೈಟಲ್ಲಾಗಿರ್ಬೋದು ಅಥವಾ ಟ್ವಿಟರಲ್ಲಾಗಿರ್ಬೋದು ಈ ಬಗ್ಗೆ ನಾವು 4 ಈ ವರ್ಷದ KCET ಎಕ್ಸಾಮ್ ಅಂತ ಏನು ನಾವು ಬರೀತೀವಿ ಅಂದರೆ, ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನೋದು ಓನ್ಲಿ KCET ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಕೌನ್ಸಿಲಿಂಗ್ ಸಂಬಂಧಪಟ್ಟ ಹಾಗೆ ಅಷ್ಟೇ ಈ ವಿಷಯಗಳನ್ನು ನೋಡ್ಕೊಳ್ತದ ಅಂತ ತಿಳ್ಕೊಬೇಡಿ. ನೂರಾರು ಎಕ್ಸಾಮ್ಸ್ಗಳನ್ನು ಬೇರೆ ಬೇರೆ ವಿಷಯಗಳಿಗೆ, ಬೇರೆ ಬೇರೆ ಈ ಹುದ್ದೆಗಳಿಗೆ ಎಕ್ಸಾಮ್ಸ್ಗಳನ್ನು ನಡೆಸುವಂತಹ ಸಂಸ್ಥೆ ಇದು. ಇದರಲ್ಲಿ ನೂರಾರು ಎಕ್ಸಾಮ್ಗಳಾಗಿರ್ತದೆ. ಅದರಲ್ಲಿ KCET ಅಂದರೆ ಕರ್ನಾಟಕದ ಸೆಕೆಂಡ್ PUC ಪಾಸ್ ಆದಮೇಲೆ ಏನು ಬರೀತಾರೆ ಎಕ್ಸಾಮಿನೇಷನ್, ಅದು ಕೂಡ ಹೌದು. ಬೇರೆ ಬೇರೆ ಎಕ್ಸಾಮಿನೇಷನ್ ಕೂಡ ಹೌದು. ಸೊ KPSC ಮಾದರಿಯಲ್ಲಿ ಅಥವಾ UPSC ಮಾದರಿಯಲ್ಲಿ ಇದು ಒಂದು ಎಕ್ಸಾಮಿನೇಷನ್ನ ನಡೆಸುವಂಥ ಸಂಸ್ಥೆ. ಈ ಎಕ್ಸಾಮಿನೇಷನ್ ಅಂಡರ್ ನೀವು ಇಲ್ಲೇ ನೋಡ್ಬೋದು, ನೇಮಕಾತಿ ಅಂತ ಕ್ಲಿಕ್ ಮಾಡಿ ನೋಡಿ, ಇಷ್ಟೆಲ್ಲ ಎಕ್ಸಾಮಿನೇಷನ್ ಕಾಣಿಸ್ತದಲ್ವಾ. ನೂರಾರು ಎಕ್ಸಾಮ್ಗಳನ್ನು ಮಾಡ್ತಾರೆ. ಅದೇ ರೀತಿ ಹಿಂದಿನ ವರ್ಷದ ಎಕ್ಸಾಮ್ ಪ್ರವೇಶಗಳು ಅಂದರೆ ಈ ಒಂದಷ್ಟು ಈ ಎಂಟ್ರೆನ್ಸ್ ಟೆಸ್ಟ್ ಅಂತ ನಾವೇನು ಹೇಳ್ತೀವಿ, ಅದು ಅಷ್ಟೇ 10 ಎಂಟ್ರೆನ್ಸ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡುವಂಥ ಒಂದು ಸಂಸ್ಥೆ ಇದು. ಅದರಲ್ಲಿ KCET ಎಕ್ಸಾಮ್ ಕೂಡ ಒಂದು, ಅಂದರೆ UGCET ಎಕ್ಸಾಮ್ ಕೂಡ ಒಂದು. ಸೊ ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ದಯವಿಟ್ಟು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಈ ವರ್ಷ ಕರ್ನಾಟಕದ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನಿದೆ, ಸೆಕೆಂಡ್ PUC ಆದಮೇಲೆ ಏನು PCMBಯಲ್ಲಿ ಬರೀತಾರೆ, ಆ ವಿದ್ಯಾರ್ಥಿಗಳಿಗೆ KE ಅವರು 5 ಆಪ್ಷನ್ಸ್ಗಳನ್ನು ಕೊಡ್ತೀವಿ ಅಂಥೇಳಿ ಎಲ್ಲೂ ಕೂಡ ಹೇಳಿಲ್ಲ. ಓಕೆ, ಸೊ 5 ಆಪ್ಷನ್ಗಳನ್ನು ನಿಮಗೆ ಕೊಡೋದಿಲ್ಲ. ಬಟ್ ಈ ವರ್ಷ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 5 ಆಪ್ಷನ್ಸ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. 5ನೇ ಆಪ್ಷನ್ ಅಂದ್ರೇನು, 5ನೇ ಆಪ್ಷನ್ ಯಾವಾಗ ಸೆಲೆಕ್ಟ್ ಮಾಡಬೇಕು, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಾನು ಇವತ್ತು ಹೇಳೋದು ಇಲ್ಲ. ಯಾಕೆ ಅಂತ ಅಂದರೆ ಇದು ನಿಮಗೆ ಸಂಬಂಧಪಟ್ಟ ವಿಷಯನೇ ಅಲ್ಲ.
ಇದರ ಬಗ್ಗೆ KE ಅವರು ಕೂಡ ಮಧ್ಯಾಹ್ನ ಒಂದು ಸ್ಪಷ್ಟನೆಯನ್ನು ನೀಡ್ತಾರೆ ನೋಡಿ, ಸ್ಪಷ್ಟನೆಯನ್ನು ನೀಡ್ತಾರೆ. 10/7ಕ್ಕೆ ಇದನ್ನು ನೀಡಿದ್ದಾರೆ. UGCET 2025 ಪರೀಕ್ಷೆಗೆ ಸಿದ್ಧತೆ ನಡೆದಿದೆ. ಎಂದಿನಂತೆ ಪ್ರಶ್ನೆಯೊಂದಕ್ಕೆ ಉತ್ತರಿಸುವುದಕ್ಕೆ 4 ಆಯ್ಕೆಗಳನ್ನು ಮಾತ್ರ ಕೊಡ್ತೀವಿ. ಈ ವಿಷಯದಲ್ಲಿ ಗೊಂದಲವನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. KE ನಡೆಸುವ ಇತರ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆಗಳ ಉತ್ತರ ಆಯ್ಕೆಗೆ ಇನ್ನು ಮುಂದೆ 5 ಆಯ್ಕೆಗಳು ಇರಲಿವೆ. ಕನ್ನಡ ಗೊತ್ತಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಅರ್ಥ ಆಗ್ತದೆ. KE ಅವರ ಕಡೆಯಿಂದ ಇದು ಕನ್ಫ್ಯೂಷನ್ ಆಗಿಲ್ಲ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಟ್ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರೋರು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ವಿಡಿಯೋವನ್ನು ಮಾಡಿ ಹಾಕ್ತಾರೆ, ಹಾಕೋದಕ್ಕಿಂತ ಮುಂಚೆ ತಾವು ಏನು ಮಾಡ್ತಾ ಇದ್ದೀವಿ, ಅದು ಹೌದೋ ಅಲ್ಲೋ, KE ಅವ್ರ ಕಡೆಯಿಂದ ಏನು ಬಂದಿದೆ, ಅದು ಎಕ್ಸಾಕ್ಟಾಗಿ ಏನು ಅರ್ಥ ಏನು ಅದರದ್ದು ಅಂಥೇಳಿ ಅರ್ಥ ಮಾಡಿಕೊಂಡು ಹಾಕಿ. ಯಾಕಂದರೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಆಲ್ರೆಡಿ ಬಹಳಷ್ಟು ಕನ್ಫ್ಯೂಷನ್ಸ್ಗಳಲ್ಲಿ ಸಿಕ್ಕೊಂಡಿದ್ದಾರೆ. ಹಾಗೆ ಮಾಡಬೇಕಾ ಹೀಗೆ ಮಾಡಬೇಕಾ ಅಂಥೇಳಿ. ಇನ್ನೂ ಅವ್ರನ್ನ ಕನ್ಫ್ಯೂಷನ್ಗೆ ತಳ್ಳಬೇಡಿ, ಇನ್ನೂ ಅವ್ರನ್ನ ಸಂಶಯದ ಮೂಲೆಗೆ ತಳ್ಳೋದಕ್ಕೆ ಹೋಗಬೇಡಿ. ಕ್ಲಾರಿಟಿಯನ್ನು ಕೊಡಿ. ಅಟ್ಲೀಸ್ಟ್ ಇನ್ಮೇಲಾದರೂ ನಾಳೆ ಒಂದು ವಿಡಿಯೋವನ್ನು ಮಾಡಿ ಹಾಕಿ, ನಿನ್ನೆ ಮಾಡಿದಂತಹ ವಿಡಿಯೋ ರಾಂಗ್ ಆಗಿದೆ, ನಾನು ತಪ್ಪು ತಿಳ್ಕೊಂಡಿದ್ದೆ, ಆಗ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ, ನನ್ನಿಂದ ತಪ್ಪಾಗಿದೆ ಅಂತನಾದರೂ ಇನ್ನೊಂದು ವಿಡಿಯೋ ಮಾಡಿ ಹಾಕಿ. ಸೊ ನನ್ನ ಕಡೆಯಿಂದ ಸ್ಪಷ್ಟನೆ ಇಷ್ಟೇ. KE ಅವರು ಈ ವರ್ಷ UGCET ಎಕ್ಸಾಮಿನೇಷನ್ ಯಾರು ಬರೀತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಆ ವಿದ್ಯಾರ್ಥಿಗಳಿಗೆ 5 ಆಪ್ಷನ್ಗಳನ್ನು ಕೊಡ್ತಾ ಇಲ್ಲ. ನಿಮಗೆ 4 ಆಪ್ಷನ್ ಇರ್ತದೆ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವ್ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಏನಿರ್ತದೆ, ಅಥವಾ ಕೆಲವು ಹುದ್ದೆಗಳಿಗೇನು ಪರೀಕ್ಷೆಗಳನ್ನ ಮಾಡ್ತಾರೆ KE ಅವರು, ಅವುಗಳಿಗೆ ಮಾತ್ರ 5 ಆಯ್ಕೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಿಷ್ಟು ಸ್ಪಷ್ಟನೆ. ಏನೂ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನಾಳೆ ಎಕ್ಸಾಮಿನೇಷನಿಗೆ ಓದ್ತಾ ಇದ್ದೀರಿ, ಓದ್ಕೊಳ್ಳಿ. ಸೆಕೆಂಡ್ PUC ಎಕ್ಸಾಮ್ ಮುಗಿದು CET ಎಕ್ಸಾಮಿಗೂ ಕೂಡ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.